ಸರ್ ಇವತ್ತು ಸಭೆ ಕರೆದಿದ್ದೀವಿ ಸರ್. ರಾಜ್ಯದಲ್ಲಿ ಜೈಲುಗಳಲ್ಲಿ ಅನೇಕ ಕಾನೂನು ಬಾಹಿರವಾದಂತ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಈಗಾಗಲೇ ತಾವೆಲ್ಲ ವರದಿಯನ್ನು ಮಾಡಿದ್ದೀರಿ. ಇದನ್ನ ನಾನು ಮೊನ್ನೆನೇ ಹೇಳಿದ್ದೇನೆ, ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂತ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಯಾವ ಪ್ರಿಸನ್ಸ್ ಅಲ್ಲಿ ಪ್ರಿಸನ್ಸ್ ಹೆಡ್ಗಳಿದ್ದಾರೆ, ಅವ್ರದೇ ಜವಾಬ್ದಾರಿ. ಅವರು ಆ ಪ್ರಿಸನ್ ಅನ್ನ ನಾವು ಅವ್ರ ಕೈಗೆ ಕೊಟ್ಟ ಮೇಲೆ ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ. ಅದು ಫೋನ್ಗಳ ಒಳಗಡೆ ಹೋಗುತ್ತೆ, ಗಾಂಜಾ ಒಳಗಡೆ ಹೋಗುತ್ತೆ, ಲಿಕ್ಕರ್ ಒಳಗಡೆ ಹೋಗುತ್ತೆ, ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಚಟುವಟಿಕೆಗಳಾಗುತ್ತವೆ ಅಂತ ಅಂದಾಗ ಅದಕ್ಕೆ ಹೊಣೆ ಯಾರು? ಹೊಣೆ ಆ ಮುಖ್ಯಸ್ಥರೇ ಆಗ್ಬೇಕು. ಅದಕ್ಕಾಗಿ ಇವತ್ತು ನಾನು ಸಭೆ ಕರೆದಿದ್ದೇನೆ. ಸಭೆಯಲ್ಲಿ ಏನು ಅವರೆಲ್ಲ ಮಾಹಿತಿಗಳನ್ನ ಕೊಡ್ತಾರೆ, ನಮಗೆ ಅನೇಕ ಮಾಹಿತಿಗಳು ನಮಗೂ ಕೂಡ ಬಂದಿದ್ದಾವೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವತ್ತು ಮುಂದೆ ಏನ್ ಕ್ರಮ ತಗೋಬೇಕೋ ಅದನ್ನ ತಗೊಳ್ತೇನೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ, ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು, ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮುಲಾಜಿಲ್ಲದೆ ಕ್ರಮ ತಗೋಬೇಕು ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಇವತ್ತು ಈಗ ಸಭೆ ಕರೆದಿದ್ದೇನೆ. ಸಭೆ ನಂತರ ನಾನು ನಿಮ್ಮನ್ನು ಮಾತಾಡ್ತೀನಿ. ಅದಕ್ಕೆ ನಾನು ಸಭೆ ಹೈ ಲೆವೆಲ್ ಮೀಟಿಂಗ್ ಕರೆದಿರೋದೇ ಆ ಉದ್ದೇಶಕ್ಕಾಗಿ. ಮೊದಲೆಲ್ಲ ಏನು ಕನ್ಸರ್ನ್ಡ್ ಡಿಜಿ ಅಥವಾ ಎಡಿಜಿ ಅವ್ರನ್ನ ಕರೆದು ಅವರಿಗೆ ಸೂಚನೆ ಕೊಡ್ತಿದ್ದು. ಇವತ್ತು ನಾನು ಎಲ್ಲ ಸೂಪರಿಂಟೆಂಡೆಂಟ್ಸ್ ಅನ್ನು ಕರೆಸಿದ್ದೇನೆ. ಪ್ರತಿಯೊಂದು ನಮ್ಮ ಮೇಜರ್ ಪ್ರಿಸನ್ಸ್ ಯಾವ್ದಿದ್ದಾವೆ, ಅದು ಬೆಳಗಾಂ ಆಗ್ಲಿ, ಮಂಗಳೂರು ಆಗ್ಲಿ, ಶಿವಮೊಗ್ಗ ಆಗ್ಲಿ, ಈ ತರ ಎಲ್ಲ ಮೇಜರ್ ಪ್ರಿಸನ್ಸ್, ಬಳ್ಳಾರಿ, ಇವಾಗೆಲ್ಲರನ್ನು ಕರೆದಿದ್ದೀನಿ. ಕರೆದು ನಮಗೆ ಅನೇಕ ವಿಚಾರಗಳು ನಮ್ಮ ಗಮನಕ್ಕೂ ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ. ತಾವು ಕೂಡ ಮಾಧ್ಯಮದವರು ಕೆಲವರ ವಿಚಾರಗಳನ್ನು ಹೇಳಿದಿರಿ. ಹಾಗಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ವಿಚಾರ ಮಾಡಿ ಇವತ್ತು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಬಹಳ ಸೂಕ್ತವಾಗಿ ಕ್ರಮ ತಗೊಳ್ತೀನಿ. ನಾವೇನಂದ್ರೆ ಕೆಲವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಅಟ್ ದಿ ಮೋಸ್ಟ್ ಸಸ್ಪೆಂಡ್ ಮಾಡ್ತೀವಿ. ಅವರಿಗೆ ಕೆಲವು ಕಡೆ ಅವ್ರ ಮೇಲೆ FIR ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂತಲ್ಲ, ಆದ್ರೆ ಅದು ಸಾಲದು. ಈ ರೀತಿ ಆಗ್ತಾ ಇದ್ರೆ ಮತ್ತೆ ಪ್ರಿಸನ್ ಅಂತ ಯಾಕೆ ಕರೀತಾರೆ? ಪ್ರಿಸನ್ ಅಂತ ಕರೀಲೇಬಾರ್ದು. ಅದನ್ನ ಅಷ್ಟು ಎಲ್ಲ ನಾವು ಫೆಸಿಲಿಟೀಸ್ ಅನ್ನ ಈ ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿ ಕೊಟ್ಟಿರುವಾಗ ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡದೇ ಇದ್ರೆ ತಪ್ಪಾಗೋದಿಲ್ವಾ? ಇದು ಮೇನ್ ಪ್ರಿಸನ್. ಇದು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂತ ಪ್ರಿಸನ್ನು ಮೇನ್ ಪ್ರಿಸನ್ ಇದು ನಮ್ಮ ರಾಜ್ಯದಲ್ಲಿ. ಅಲ್ಲೇ ಹಿಂಗೆಲ್ಲ ಆಗುತ್ತೆ ಅಂತ ಅಂದಾಗ ಖಂಡಿತವಾಗಿ ಅದು ಅದ್ರ ಮೇಲೆ ನಾವು ಮುಲಾಜಿಲ್ದೆ ಕ್ರಮ ತಗೋಬೇಕು. ವಿವರಣೆ ಏನ್ ಕೊಟ್ಟಿದ್ದಾರೆ ಸರ್? ಕೆಲವು ಮಾತುಗಳು ಕೆಲವು ರಿಪ್ಲೈ ಬಂದಿದೆ ನನಗೆ, ಆದ್ರೆ ನನಗೂ ಕೂಡ ಸಮಾಧಾನ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಗಳೇನು ಇಲ್ಲಿವರೆಗೂ 2 ದಿವಸದಿಂದ ಕೊಟ್ಟಿದ್ದಾರೆ, ಅದು ನನಗೂ ಸಮಾಧಾನ ಇಲ್ಲ. ಈಗಾಗಲೇ ನಾವು ಕೆಲವು ಕ್ರಮ ತಗೊಂಡಿದ್ದೀವಿ. ಈಗ ಬೇರೆ ನಮ್ಮ ಕಮಿಷನರ್ಗೆ ಸೂಚನೆ ಕೊಟ್ಟು ಅವರು ಕೂಡ ಈಗಾಗಲೇ ಕೆಲವು ನಮಗೇನ್ ಮಾಹಿತಿ ಬಂದಿತ್ತು ಆ ಆಧಾರದ ಮೇಲೆ ಒಂದಿಷ್ಟು ಕ್ರಮ ತಗೊಂಡಿದ್ದಾರೆ. ಅದನ್ನು ಚರ್ಚೆ ಮಾಡ್ತೀವಿ ಇವತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.